ವೀಕ್ಷಕರೇ, ದೈವದೇವರು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಬಿತಾ ಲತೀಶ್. ವೀಕ್ಷಕರೇ, ಕರಾವಳಿ ಜಿಲ್ಲೆಯು ದೈವ ದೇವಸ್ಥಾನಗಳ ಒಂದು ತಾಣ. ಇಂತಹ ದೈವ ದೇವಸ್ಥಾನಗಳಿಗೆ ಹಲವಾರು ವರ್ಷಗಳ ಐತಿಹ್ಯ ಹಾಗೂ ಹಿನ್ನೆಲೆ ಇದೆ. ಇಂತಹ ಕ್ಷೇತ್ರಗಳ ಸ್ಥಳ ಪುರಾಣವು ಎಷ್ಟಿದೆ ಅಂದರೆ ಆ ಕ್ಷೇತ್ರಕ್ಕೆ ಬರುವಂತಹ ಭಕ್ತರ ಸಂಖ್ಯೆಯು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಅಂತಹ ಕಾರಣಿಕತೆಯನ್ನ ಪಡೆದಂತಹ ಕ್ಷೇತ್ರಗಳ ಸಂಚಾರದೊಂದಿಗೆ ಅವುಗಳ ಮತ್ತಷ್ಟು ಮಾಹಿತಿಯನ್ನ ಪ್ರಚುರಪಡಿಸುವಂತಹ ಕಾರ್ಯಕ್ರಮವೇ ದೈವದೇವರು. ವೀಕ್ಷಕರೇ, ಇವತ್ತಿನ ದೈವದೇವರು ಸಂಚಿಕೆಯಲ್ಲಿ ನಾವು ಭೇಟಿ ನೀಡಿರುವುದು ಮಂಗಳೂರು ತಾಲೂಕಿನ ಉರ್ವ ಬೋಳೂರು ಪರಿಸರದಲ್ಲಿರುವಂತಹ ಶ್ರೀ ಕೊರಗಜ್ಜನ ಕ್ಷೇತ್ರಕ್ಕೆ. ಹೌದು ವೀಕ್ಷಕರೇ, ಇಲ್ಲಿ ನೆಲೆಗೊಂಡಿರುವಂತಹ ಶ್ರೀ ಕೊರಗಜ್ಜನ ಮಹಿಮೆಯು ಅಪಾರವಾಗಿದ್ದು 75 ವರ್ಷಗಳ ಹಿನ್ನೆಲೆಯನ್ನ ಪಡೆದುಕೊಂಡಿದೆ. ಇಂತಹ ಕ್ಷೇತ್ರದ ಪುರಾಣದೊಂದಿಗೆ ಇಲ್ಲಿಗೆ ಆಗಮಿಸುವಂತಹ ಭಕ್ತರು ಶ್ರೀ ಕ್ಷೇತ್ರಕ್ಕೆ ಸಂದೈತಗೊಳಿಸುವಂತಹ ಹರಕೆಯು ಎಷ್ಟಿದೆ ಎಂದರೆ ದಿನದಿಂದ ದಿನಕ್ಕೆ ಸಂಖ್ಯೆಯು ಹೆಚ್ಚಾಗುತ್ತಲೇ ವಾರದ ಶನಿವಾರಕ್ಕೆ ಬಂದು ಇದೀಗ ಅಗಿಲು ಸೇವೆಯೂ ನಿಂತಿದೆ. ಇಂತಹ ಕ್ಷೇತ್ರದ ಮಹತ್ವದ ವಿಚಾರಗಳೊಂದಿಗೆ ಇಲ್ಲಿ ನಡೆದಂತಹ ವರ್ಷಾವಧಿ ವಾರ್ಷಿಕ ಕೋಲೋತ್ಸವದ ಚಿತ್ರಣವನ್ನ ಕೂಡ ಇವತ್ತಿನ ದೈವದೇವರು ಸಂಚಿಕೆಯಲ್ಲಿ ನೋಡೋಣ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯು ಪ್ರಮುಖವಾಗಿ ದೇವತಾರಾಧನೆಯ ಜೊತೆಯಾಗಿ ದೈವತಾರಾಧನೆಯಲ್ಲೂ ಬಹಳ ಪ್ರಸಿದ್ಧಿಯನ್ನ ಪಡೆದಿದೆ. ಇಂತಹ ದೈವತಾರಾಧನೆಯಲ್ಲಿ ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಸುತ್ತಮುತ್ತಲ ಪರಿಸರದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿರುವುದು ಸ್ವಾಮಿ ಕೊರಗಜ್ಜ ದೈವ. ನಮ್ಮ ನಾಡಿನ ದೈವ ದೇವಾಲಯಗಳು ಸಂಸ್ಕಾರ ರೂಪಿಸುವ ಕೇಂದ್ರಗಳು ಎಂದು ಹೇಳುತ್ತಾರೆ. ಅಂತಹ ಸಂಸ್ಕಾರ ರೂಪಿಸುವ ಕೇಂದ್ರಗಳಲ್ಲಿ ನೆಲೆ ನಿಂತಹ ಭಗವಂತನ ಲೀಲೆಗಳು ಅಪಾರ. ಅವುಗಳಿಗೆ ಅದರದೇ ಆದ ಹಿನ್ನೆಲೆ ಹಾಗೂ ಇತಿಹಾಸ ಕ್ಷೇತ್ರ ಪುರಾಣಗಳು ಇವೆ. ಅಂತಹ ವಿಶೇಷ ಪುರಾಣ ಇತಿಹಾಸ ಹೊಂದಿರುವ ಮತ್ತೊಂದು ಕ್ಷೇತ್ರವೇ ಮಂಗಳೂರು ತಾಲೂಕು ಸಮೀಪದ ಉರ್ವ ಬೋಳೂರಲ್ಲಿರುವ ಶ್ರೀ ಸ್ವಾಮಿ ಕೊರಗಜ್ಜ ದೈವ ಕ್ಷೇತ್ರ. ಈರಿನ ಮೈಮೆನ ಎನ್ನ ಭಾಗ್ಯನ, ಈರಿನ ಮೈಮೆನ ಎನ್ನ ಭಾಗ್ಯನ, ಎನ್ನ ಕಣ್ಣ ಬಲ್ಪು ಈರನೆ ಓ ಅಜ್ಜ ಕೊರಗಜ್ಜ, ಎನ್ನ ಬಾಳ್ವೆ ಭಾಗ್ಯ ಈರನೆ ಓ ಅಜ್ಜ ಕೊರಗಜ್ಜ. ಸ್ವಾಮಿ ಕೊರಗಜ್ಜ, ಸ್ವಾಮಿ ಕೊರಗಜ್ಜ. ಇಲ್ಲೊಂದು ವಿಷಯ ನಾವು ತಿಳಿದುಕೊಳ್ಳಲೇಬೇಕು. ಅದೇನೆಂದರೆ, ಸಾಮಾನ್ಯವಾಗಿ ಭೂತಕೂಲ ಹಾಗೂ ರಾಜನ್ ದೈವ, ಅದೇ ರೀತಿ ದೇವಸ್ಥಾನಗಳಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ದೇವತಾ ಮೂರ್ತಿಗಳಿಗೆ ಸಾವಿರಾರು ವರ್ಷದ ಹಿನ್ನೆಲೆ ಇದೆ. ಆದರೆ ಕೊರಗಜ್ಜನನ್ನು ಹೆಚ್ಚಾಗಿ ದೈವ ಎಂದು ಹೇಳಲಾಗದು. ಆತನನ್ನ ದೇವದೂತನೆಂದು ಹೇಳುತ್ತಾರೆ. ನೋಡಲು ಕಪ್ಪಾಗಿ, ಬಾಯಲ್ಲಿ ಎಲೆ ಅಡಿಕೆ, ಕಪ್ಪು ಬಣ್ಣದ ಬಟ್ಟೆ ಬಲು ಇಷ್ಟ ಈತನಿಗೆ. ನೋಡಲು ಹೀಗಿದ್ದರೂ ಕೊರಗಜ್ಜನ ಕಾರಣಿಕತೆ ಮಹಿಮೆ ಮಾತ್ರ ಅಪಾರ. ಹೌದು, ಇಂತಹ ಮಹಾನ್ ಕಾರಣಿಕದ ಕೊರಗಜ್ಜನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೆಲ ನಿಂತಹ ಪರಿಯನ್ನು ನೋಡಿದರೆ ಬಹಳನೇ ಆಶ್ಚರ್ಯವೆಂದೆನಿಸುತ್ತದೆ. ಜಾವಲ್ಮರೆ ಎಂಬ ಅರಣ್ಯ ಪ್ರದೇಶದ ಕೊರಗ ಕುಟುಂಬದಲ್ಲಿ ಈತನ ಜನನವಾಗುತ್ತದೆ. ತದಬಳಿಕ ಅಲ್ಲಿ ತಲೆದೋರಿದಂತಹ ಪ್ರಾಕೃತಿಕ ತೊಂದರೆಯಿಂದಾಗಿ ಮುಂದಕ್ಕೆ ಆತನು ಆಶ್ರಯವನ್ನ ಬಯಸಿ ಬರುವುದು ಬಂಟ್ವಾಳದ ಪಾನೇರು ಪೊಯ್ಯಿ ಪರಿಸರಕ್ಕೆ. ಈ ಪರಿಸರದಲ್ಲಿ ದಡ್ಡಾಲಿನ ಎಲೆ ಹಾಕಿ, ಮರಳನ್ನ ರಾಶಿ ಹಾಕಿ, ಕಾಸರಕದ ಎಲೆ ಹಾಗೂ ಕಾಯಿಯಿಂದ ಶ್ರೀ ಮಹಾಗಣಪತಿಯ ಆರಾಧನೆಯನ್ನ ಮಾಡುತ್ತಾನೆ. ಮೈಯಲ್ಲಿ ಯಾವುದೇ ಬಟ್ಟೆ ಬರೆಯಿಲ್ಲ. ಈ ಸಂದರ್ಭದಲ್ಲಿ ಕದಿರದ ಮಂಜದಿಂದ ಬೆದುರದ ಮಂಜಕ್ಕೆ ಶೇಂದಿ ಮಾರಾಟ ಮಾಡಲು ಬರುತ್ತಿದ್ದ ಕುಟುಂಬವೊಂದು ಈತನನ್ನ ಗಮನಿಸಿ ಚೆನ್ನಯ್ಯ ಎಂಬುವಳ ಮಗ ಬೈದ ಓ ತನಿಯ ಎಂದು ಕರೆಯುತ್ತಾನೆ. ಅಲ್ಲಿಂದ ಕೊರಗಜ್ಜನಿಗೆ ತನಿಯ ಎಂದು ನಾಮಕರಣಗೊಳ್ಳುತ್ತದೆ. ಇನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿ ತೀರವು ತುಳುನಾಡೆಂದೇ ಪ್ರಸಿದ್ಧಿಯನ್ನ ಪಡೆದಿದೆ.
ಇಂತಹ ತುಳುನಾಡಲ್ಲಿ ಕೊರಗಜ್ಜನ ಆರಾಧನೆಯು ಹೆಚ್ಚಾಗಿ ಕಾಣಸಿಗುವುದು ಮಂಗಳೂರು ತಾಲೂಕು ಪರಿಸರದಲ್ಲಿ ಮಾತ್ರ. ಹೌದು, ಕುತ್ತಾರು ದೆಕ್ಕಾಡು ಪರಿಸರವನ್ನ ಆದಿ ಕ್ಷೇತ್ರವೆಂದು ಕರೆದರೆ ಉಳಿದ ಕ್ಷೇತ್ರ ಆತನ ನಂಬುಗೆಯ ತಾಣವೆಂದೇ ನಾವು ಹೇಳಬಹುದು. ಅಂತಹ ಒಂದು ನಂಬುಗೆಯ ತಾಣವಾಗಿ ಮೆರೆಯುತ್ತಿರುವ ಮತ್ತೊಂದು ಸ್ಥಳವೆಂದರೆ ಈಗ ತಾನೇ ನಾವು ಕಂಡ ಉರುವ ಬೋಳೂರಲ್ಲಿರುವ ಶ್ರೀ ಸ್ವಾಮಿ ಕೊರಗಜ್ಜ ದೈವಿ ಕ್ಷೇತ್ರ. ಉರುವ ಬೋಳೂರು ಶ್ರೀ ಮಹಾಮಾರಿಯಮ್ಮ ಕ್ಷೇತ್ರ ಎಷ್ಟು ಪ್ರತೀತಿಯನ್ನ ಪಡೆದಿದೆಯೋ ಅಷ್ಟೇ ನಂಬಿಕೆಯನ್ನ ಈ ಭಾಗದ ಜನರು ಇಟ್ಟಿದ್ದಾರೆ. ಸುಮಾರು 75 ವರ್ಷಗಳ ಹಿಂದೆ ಈ ತಾಣವು ನಿರ್ಮಾಣಗೊಂಡಿದ್ದು, ತದಬಳಿಕ ಈ ಕ್ಷೇತ್ರವು ಬಹಳ ಅಭಿವೃದ್ಧಿಯನ್ನ ಪಡೆಯುತ್ತಾ ಬಂದಿತು. ಅಷ್ಟೇ ಅಲ್ಲದೆ ಈತನ ವಂಶಸ್ಥ ಕುಟುಂಬಸ್ಥರಿಂದಲೇ ಅಜ್ಜನ ಚಾಕರಿ ಈಗಲೂ ಇಲ್ಲಿ ನಡೆದುಕೊಂಡು ಬರುತ್ತಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಮೊದಲೆಂಬ ಪ್ರತೀತಿಯನ್ನು ಪಡೆದುಕೊಂಡಿದೆ. ಅಜ್ಜನ ಕೃಪಾ ಕಟಾಕ್ಷದಿಂದ ಶ್ರೀ ಕ್ಷೇತ್ರದಲ್ಲಿ ಇಂದು ಸಾವಿರಾರು ಭಕ್ತರು ಭೇಟಿ ನೀಡುತ್ತಿದ್ದು ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಂಡಿದ್ದಾರೆ. ಅಂತಹ ಪುಣ್ಯ ಕ್ಷೇತ್ರದ ಕೊರಗಜ್ಜನ ಮಹಿಮೆಯ ಬಗ್ಗೆ ಈ ಕ್ಷೇತ್ರದ ಟ್ರಸ್ಟ್ ಅಧ್ಯಕ್ಷರಾದ ರಾಜೇಶ್ ಅವರು ಹೇಳಿದ ಮಾತುಗಳು ಹೀಗಿವೆ. ನಾನು ರಾಜೇಶ್ ಬಂದು ಈ ಕ್ಷೇತ್ರದ ಅಧ್ಯಕ್ಷ ಆದುಲ್ಲೆ ಮತ್ತು ಜನಕುಲ್ನ ಮುಖ ಎಂಗಲ್ನ ಕಾರ್ಯಕರ್ತೆಗಳನ್ನ ಒಂಜಿ ಆಸೆಡು ಬೊಕ್ಕ ಅಕ್ಲ ಶ್ರಮಟ್ಟು ಯಾನ್ ಈ ಒಂಜಿ ಅಧ್ಯಕ್ಷ ಸಾನೋಡು ಈತೆ ಮುಟ ಉಲ್ಲೆ ಈ ಒಂಜಿ ಕೊರಗಜ್ಜ ಕ್ಷೇತ್ರ ಮುಲ್ಪ ಈತೊಂಜಿ ಮಲ್ಲಾದು ಬೆಳಗೊಡಾಂಡ ನೆಕ್ ಮಸ್ತ್ ಎಂಗ್ಲನ ಊರ್ದಾಕಲ್ನ ಮಸ್ತ್ ಸಾಕಾರೋಡು ಈ ಒಂಜಿ ಕ್ಷೇತ್ರ ಬೆಳಗದಂಡು ಸುಮಾರು ಒಂಜಿ 75 ವರ್ಷದ ದುಂಬು ಈ ಕ್ಷೇತ್ರ ಪನ್ಪಿನೇ ಮುಲ್ಪ ಒಂಜಿ ಇತ್ತು ಜೀಜಾಗೋಡು ಖಾಲಿ ಒಂಜಿ ಅಜ್ಜನ ಒಂಜಿ ಕಲ್ಲು ಮಾತ್ರ ಇತ್ತಂಡು. ಆ ಕಲ್ಲಿಗೆ ಎಂಗ್ಲ ಹಿರಿಯಾಕಲು ಮಾತ ಮುಲ್ಪ ಬತ್ತದು ಮಾತ ಸೇರ್ದು ಒಂಜಿ ವರ್ಷಗೊರಣ 5 ವರ್ಷಗೊರಣ ಮುಲ್ಪ ಒಂಜಿ ಅಗೆಲ್ ತಮ್ಮನ ಅಜ್ಜಗ ಒಂಜಿ ಪಾಡೊಂದಿತ್ತೇನ ಒಂಜಿ ಕ್ರಮ ಇತ್ತಂಡು. ಅಂಚ ಕಾಲಕ್ರಮೇಣ ಮುಲ್ಪ ಪೋನಾಗ ಈ ಎಂಕಲ್ ಮುಲ್ಪ ಇತ್ತಿನ ಒಂಜಿ ಮಡಲ್ದ ಇಲ್ಲಡ ಮಾತ ಎಂಗ್ಲಿತ್ತ ಆ ಇಲ್ಲದ ಜಾಗ ಗೌರ್ಮೆಂಟ್ ದಕ್ಕಲು ಮುಲ್ಪ ಲಕ್ಕೋಡು ಪನ್ಪಿನ ಒಂಜಿ ಪರಿಸ್ಥಿತಿ ನಿರ್ಮಾಣ ಆಂಡು. ಆ ನಿರ್ಮಾಣ ಆಪಿನ ಸಂದರ್ಭಡು ಎಂಗ್ಲ ಮಾತ ಈ ಹಿರಿಯಾಕಲು ಎಂಗ್ಲ ಮಾತ ಈ ಕರಿಯೆ ಬಕ್ಕ ಬಾಡ ಅಪ್ಪಿ ಮಕ್ಕಳು ಮೋರ ಎಂಗ್ಲ ಹಿರಿಯಾಕಲು ಮಾತ ಮುಲ್ಪ ಸೇರ್ದೊಂಜಿ ಅಜ್ಜಗೊಂಜಿ ಅಗೆಲ್ ತಮ್ಮನ ಪಾಡ್ದು ಮುಲ್ಪ ಒಂಜಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಿರ್ದಾನೆ ಮಂಡ ಎಂಕಲು ಪುನಃ ಈ ಜಾಗ ಅವು ಎಂಕ್ಲೆಂಕ್ಲಿಗೆ ತಿಕ್ಕೊಂಡ ಮುಲ್ಪ ಅಜ್ಜನ ಮುಲ್ಪ ಒಂಜಿ ಕಲ್ಲು ಬಾರ್ದು ಎಂಕಲು ಅಜ್ಜನ ನಂಬುದು ಅಜ್ಜಗ ಅಗೆಲ್ ತಮ್ಮನ ಮತ್ತು ಎಂಗ್ಲು ಕೊರ್ಪ ಪಂಪಿನಂಜಿ ಅಪಗ ಪಂತಿನ ಪಾತೆರ ಅಂಚ ಆ ಪ್ರಕಾರವಾದ ಮುಲ್ಪ ಇತ್ತೆ ಮುಲ್ಪ ಚಾಮುಂಡಿ ಗುಳಿಗೆ ಕೊರಗಜ್ಜೆ ಪ್ರಧಾನವಾದ ಕೊರಗಜ್ಜನ ಮುಲ್ಪಂಜಿ ಸಾನ್ನಿಧ್ಯ ಮುಲ್ಪ ನಿರ್ಮಾಣ ಆತನು. ಆ ನಿರ್ಮಾಣ ಆಯ್ರ ದುಂಬು ಈ ಕ್ಷೇತ್ರ ಮುಲ್ಪ ಒಂಜಿ ತಗಡು ಶೀಟ್ ಬಾರ್ದು ಮುಲ್ಪ ಇತ್ತಿನ ಮಾತ ಎಂಗ್ಲ ಊರ್ದಾಗಲೇ ಮಾತ ತೆರಿನ ವಿಚಾರ ಅಂಚ ಈತೊಂಜಿ ರೀತಿ ಮಲ್ಲ ಮಟ್ಟಡು ಮುಲ್ಪ ಒಂಜಿ ಈ ಕ್ಷೇತ್ರ ಬೆಳಗೋಡು ಬಂದಾಂಡ ಎಂಗ್ಲ ಊರ್ದಾಕಲು ಅಂಚನೆ ಪರ ಊರ್ದಾಕಲು ಮಾತ ಎಂಗ್ಲ ಅಜ್ಜನ ಭಕ್ತಿರ್ನಕಲು ಈಶ್ವರನ ಪ್ರತಿರೂಪವೆಂದು ಹೇಳುತ್ತಿರುವ ಕೊರಗಜ್ಜನ ಮಹಿಮೆ ಅಪಾರ. ಊರಲ್ಲಿರಲಿ ವಿದೇಶದಲ್ಲೇ ಇರಲಿ ಈತನನ್ನ ನಂಬಿ ಈತನ ಕ್ಷೇತ್ರದಿಂದ ಕೊಂಡೊಯ್ಯುವ ಕರಿಗಂಧ ಪ್ರಸಾದ ಬಹಳಾನೇ ಮಹತ್ವವನ್ನ ಪಡೆದುಕೊಂಡಿದೆ. ಹಾಗೆ ಈ ಕ್ಷೇತ್ರಕ್ಕೆ ಈಗಲೂ ಸಾವಿರಾರು ಭಕ್ತರು ಭೇಟಿ ನೀಡಿ ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಿಕೊಂಡಿದ್ದಾರೆ. ಹಾಗಾದ್ರೆ ಬನ್ನಿ ಅವರ ಭಕ್ತಿಯ ಮನದಾಳದ ಭಾವುಕತೆಯ ಮಾತುಗಳನ್ನ ಅವರಿಂದಲೇ ಕೇಳೋಣ.
ಕಳೆದ 75 ವರ್ಷಗಳ ಹಿಂದೆ ಇಲ್ಲಿ ಕೇವಲ ಒಂದು ಕಲ್ಲಿನ ರೂಪದಲ್ಲಿ ಪೂಜಿತನಾಗುತ್ತಿದ್ದ ಅಜ್ಜ ಇಂದು ಕಂಚಿನ ಪ್ರತಿರೂಪದಲ್ಲಿ ಪೂಜೆಗಳನ್ನು ಸ್ವೀಕರಿಸುತ್ತಿದ್ದಾನೆ. ಸಂಕ್ರಾಂತಿ ಪೂಜೆಯೊಂದಿಗೆ ಭಕ್ತರು ಹೊತ್ತ ಹರಕೆಯ ಸ್ವರೂಪದಲ್ಲಿ ವಾರದ ಶನಿವಾರದಂದು ಅಗಿಲು ಸೇವೆಯನ್ನು ಸ್ವೀಕರಿಸುತ್ತಿದ್ದಾನೆ. ಅಷ್ಟೇ ಅಲ್ಲದೆ ಚಿನ್ನ, ಬೆಳ್ಳಿ ಹೀಗೆ ಹಲವು ವಸ್ತುಗಳ ರೂಪದಲ್ಲೂ ಈ ಕ್ಷೇತ್ರಕ್ಕೆ ಭಕ್ತರ ಹರಕೆ ಸಲ್ಲುತ್ತಿದೆ. ಕಷ್ಟ ಬಂದಾಗ ಮನದಲ್ಲಿ ಅಜ್ಜ ಎನ್ನ ಕಾಪುಲೆ ಅಂತ ನಿಂತಾಗ ಕ್ಷಣ ಮಾತ್ರದಲ್ಲಿ ಸಹಾಯ ಹಸ್ತ ಚಾಚುತ್ತಾನೆ ಎಂದು ಹೇಳುತ್ತಾರೆ ಇಲ್ಲಿಗೆ ಬಂದಂತಹ ಭಕ್ತರು. ಯಾನ್ ಮಾಧವ ಕೂಳೂರು ಪಂಡದು ಈ ಕೊರಗಜ್ಜ ಸ್ಥಾನದ ಕೈತಳ್ಳಿ ಪುನಂಚಿನ ವ್ಯಕ್ತಿ. ಕರಿನ 4 ವರ್ಷ ಹೊಡೆದಿಂಚಿ ಈ ಜಾಗಗೆ ಬರಂದುಲ್ಲೆ ನೆತ್ತ ಕಾರ್ಣಿಕ ಭಾರಿ ವಿಶೇಷತೆ ಈ ಜಾಗಡುಂಡು. ಬುಲೊಕ್ಕಡು ಈಶ್ವರನ ಪ್ರತಿರೂಪ ಎಂಚಿತ್ತಿನ ಕೊರಗಜ್ಜನ ಈ ಕಾರ್ಣಿಕ ಭಾರಿ ಎಂಕ್ ಭಾರಿ ಖುಷಿ ಪಡೆದು ಸಂತ ಖುಷಿ ಆಯ್ತು ನನ್ನ ಜೀವನೋಡು. ದಯಪಂಡ ಈಶ್ವರನ ನಂಬುದಿನಕ್ಲೆಗೆ ಎಂಚ ಇಂಬು ಕೊಡ್ತೇನ ಅವೇ ಈಶ್ವರ ಪ್ರತಿರೂಪ ಎಂಚಿನ ಕೊರಗಜ್ಜೆ ಪ್ರತಿ ಒರೆಗ್ಲ ಯಾನು ಕುಲೆಕಾಂಡೆ 5 ಗಂಟೆ ಹಿಡಿದು ಶುರುವಾಯಿನ ರಾತ್ರಿ 10 ಗಂಟೆ ಮುಟ್ಟ ಮುಲ್ಪ ಬರ್ಪಿನ ಜನಕ್ಲೆನ್ ತೂಪೆ ಐತೊಟ್ಟಿಗೂ ಮುಲ್ಪ ಆಪಿನ ತಿಂಗಳದ ಪೂಜೆ ಆವಡು ವರ್ಷದ ಜಾತ್ರೆ ಆವಡು ಈ 4 ವರ್ಷದ నుంచి ಈ ಸ್ಥಳ ಉತ್ತರೋತ್ತರ ಅಭಿವೃದ್ಧಿ ಒಂದುಂಡು. ದಯಪಂಡ ಆ ಕೊರಗಜ್ಜನ ಕಾರ್ಣಿಕ ತೊಟ್ಟಿಗೂ ಬರಿಡ್ತೀನಿ ಚಾಮುಂಡೇಶ್ವರಿ ಕತ್ತಲೆ ಕಾಣಿ ಗುಳಿಗನ ಕಾರ್ಣಿಕ ಉಂಡು ಪನ್ಪಿನಿಕ್ಕೆ ಮೂಲ ಸೇರ್ದಿನ ಜನಕುಲೆ ಸಾಕ್ಷಿ. ದಯಪಂಡ 5 ಗಂಟೆಗೆ ಶುರುವಾಯಿನ ಗಂಟೆ ಬಿಟ್ಟರೆ ಅವು ರಾತ್ರಿ 10 ಗಂಟೆ ಮುಟ್ಟಲ ಉಂಡು. ಪ್ರತಿ ಒರಿಲ ಈ ನಟ ಪೋಪಿನಾಕುಲು ಮುಲ್ಪ ಕೊರಗಜ್ಜನ ದರ್ಶನ ಮಲ್ತದೇ ಪೋಪೇರು ಐತಾ ಇರ್ತ ಕೊರಗಜ್ಜನ ಕಾರ್ಣಿಕ ಉಂಡು ಪಂದೆ ಅರ್ಥ ಪಂಪಿನಕ್ಕೆ ದಾದ ಸಂಶಯ ಇಜ್ಜಿ ಈ ಸ್ಥಳ ಐತೊಟ್ಟಿಗೆ ಭಾರಿ ನಿರ್ಮಲವಾಯಿನ ಜಾಗ ಅಂದು ಅಲ್ಪ ನಿರ್ಮಲ ಉಂಡ ಅಲ್ಪ ದೇವರುಲ್ಲ ಪಂಪಿನ ಪಾತ್ರ ಕೇಂದ್ರ ಈ ಜಾಗಡಿ ಯಾನ್ ತೂಯಿಲ ಪ್ರಕಾರ ಒಂಜಿ ಅವು ಈಶ್ವರಗೆ ಬೋಡ್ತಿನೇ ಜಾಗ. ಆ ಈಶ್ವರನ ಪುದರ್ ದಾಮೋದರ ಚೆಟ್ಟಿಯಾರ್ ಮೂಲೆ ಉರ್ವ ನಿವಾಸಿ. ಕರಿನ 40 ವರ್ಷದಿಂಚಿ ಈ ಕ್ಷೇತ್ರಡು ಶ್ರೀರಾಮದೇವರನ ಒಂಜಿ ಸನ್ನಿಧಿ ಈ ಕ್ಷೇತ್ರದ ಈ ನೆತ್ತ ಲಾಸ್ಟ್ ಡುಪ್ಪುನ ಆ ರಾಮದೇವರನ ಒಂಜಿ ಮಡಲಿಡು ಒಂಜಿ ಮಂದಿರ ಇತ್ತಿನ ಆ ಜೋಕುಲು ಪ್ರತಿ ಗುರುವಾರ ಭಜನೆ ಮಲ್ತೊಂದುಪುನಾಗ ಆ ಭಜನೆ ಮುಖಾಂತರ ಜೋಕ್ಲೆಗೆ ಕಲ್ಪನೊಂಜಿ ಆ ಭಾಗ್ಯ ಅಂಕ ತಿಕ್ಕಂಡು ಐಡ್ದು ಬೊಕ್ಕ ನಿರಂತರ ಆ ಸೇವೆ ಮುಂದುವರಿಸೋದು ರಾಮ ಮಂದಿರ ದೇವರ ಆ ಭಜನಾ ಮಂದಿರ ಆಗಿ ಕೂಡಲೇ ಆ ಸಂದರ್ಭಡ್ಡೆ ನೆಟೆ ಕೊರಗಜ್ಜನ ಒಂಜಿ ಕ್ಷೇತ್ರ ಆವಡು ಪನ್ಪಿನ ಒಂಜಿ ಆ ವಿಚಾರ ಮಾತೆರ್ಲ ತೋಜೊಂದು ಬರೋದಿತ್ತು. ಮಾತೆರ್ನ ಪ್ರಾರಂಭಡು ಈ ಕ್ಷೇತ್ರಡಿತ್ತಿನ ಬಂಧುಲು ಮಾತೆರ್ಲ ಮೂಲಧನವಾದ ಪಾಡ್ದು ಊರುಡಿತ್ತಿನ ಮಾತ ಸಮಾಜದ ಬಂಧುಲೇಡ ಆರ್ಥಿಕ ಸಹಾಯಧನ ದೆತೊಂದು ಇಂಚಿನ ಒಂಜಿ ಕ್ಷೇತ್ರ ಬೆಳಗಾರೆ ಸಾಧ್ಯ ಅಂಡು ನೆಟೆ ಎಂಚಿನ ಭಕ್ತರು ಅಜ್ಜನ ಎದುರುಡು ತನ್ನ ಇಷ್ಟಾರ್ಥನ ಭಿನ್ನವಿಸರ ಅವು ಖಂಡಿತವಾದ ನೆರವೇರೋಣ ಪನ್ಪಿನಕ್ಕೆ ಒಂಜಿ ಸಾಕ್ಷಿ ಆನಾದುಲ್ಲೆ ಅಂಚೆದು ಮಾತೆರ್ಲ ಈ ಕ್ಷೇತ್ರಡು ಪ್ರತಿನಿತ್ಯ ಕಾಂಡೆಡ್ದು ಬಯ್ಯ ಮುಟ್ಟ ಬತ್ತದು ಅಜ್ಜನ ಸನ್ನಿಧಿಡು ಪ್ರಾರ್ಥನೆ ಮಲ್ತೊಂದು ತನ್ನ ಕಷ್ಟ ಸುಖನು ಅಜ್ಜಡ ತೆರಿಪೊಂದುಲ್ಲೇರು ಐಕ್ ಆ ಅಜ್ಜ ಪರಿಹಾರ ಕೊರೊಂದುಲ್ಲೇರು ಪನ್ಪಿನ ಪ್ರಾರ್ಥನೆ ಎನ್ನ ಪುತ್ರ ಸುಂದರೆಂದು ಯಾನ್ ಎಂಗು ಸುರೂಟು ಮುಲ್ಪ ನೇಮ ಆಪಿನ ಪೊರ್ತುಡಿ ಮುಕ್ಕಳು ಕಮಿಟಿ ದಾಕಲ್ಲ ಪೂರ ಎಲ್ಲ ಬತ್ತದ ಇಂಕೊಂಜಿ ಲೆತ್ತೇರಿ ಯಾನ್ ಬತ್ತೆ ಆ ಪೊರ್ತುಡು ಬಣ್ಣಗ ಮುಲ್ಪ ಒಂಜಿ ಚಿಟ್ಟೆ ಪಾಡ್ದು ಆ ಪೊರ್ತುಡು ನೇಮ ಆತನೆ ಖಾಲಿ ಚಿಟ್ಟೆ ಪಾಡ್ದು ಅಪಗ ಮುಟ್ಟಲೆ ಹೆಜ್ಜಂದೆ ಒಂಜಿ ಪಾಲೆದ ಮುಟ್ಟಲ್ದಿದ್ದು ಇತ್ತೆಲ್ಲ ಅವು ಹೆಂಗೆ ತೆಂಪುಂಡು ಆ ಸುರು ಯಾನ ಇಡೆ ಬಣ್ಣಗ ಪಾಲೆದ ಮುಟ್ಟಲೆದಿದ್ದು ಇಂದುವೇ ಸೇತುರೋಡು ನೇಮ ಆತೀನಿ ಪಾಲೆದ ಮುಟ್ಟಲೆ ಎಂಗ್ಲ ತಿರಿತಿಕ್ಕಿನ ದಂಡದ ಬೆತ್ತಲನ ಮಂತದ್ದು ನೇಮ ಇನ್ನೊಂದು ಬೊಕ್ಕ ಅವೇ ವರ್ಷ ಮಗರ ವರ್ಷ ಮುಲ್ಪ ಈ ಸೇತುರೋಡು ಒಂಜಿ ಮುಟ್ಟಲೆ ಅಂಡು ಕಂಚಿದ ಮುಟ್ಟಲೆ 5 ಬೊಕ್ಕ ಒಂಜಿ ಕರ್ಬದ ಬೆತ್ತಾದು 5 ಬೊಕ್ಕ 7 ಜನಕ್ಕುಲಿಗೆ ಪೂರ ಈ ಮುಲ್ಪ ಅಜ್ಜೆ ಪಣ್ಣ ಪೂರ ವಿಚಾರ ಒಂಜಿ ಮದುವೆ ಆವನಕ್ಲಿಗೆ 7 ಜನಕ್ಕೆ ಮದುವೆ ಆದು ಜೋಕುಲು ಜನಕ್ಕೆ ಜೋಕುಲು ಆದು ಮಾತಾದು ಈ ಮಂಡು ಭಾರಿ ಮಲ್ಲ ಕ್ಷೇತ್ರ ಅಂದು ಲೆಕ್ಕಾಚಾರ ಮಂತು ಮತ್ತೇನೆ ಕ್ಷೇತ್ರ ಅಂದು ಬಂದು ಮನ್ಪುಣ ಮಲ್ಲೆತ್ತು ಒಂಜಿ ಪೊರ್ತುರು ಇಂದುವೇ ಮುಲ್ತ ವರ್ಷದ ಕೊಲದಪ್ಪ ಇಂಕೊಂಜಿ ಮಲೇರಿಯಾ ಜ್ವರ ಬತ್ತಿತ್ತು ಇಂದು ನಾನು 12 ಅದು ಪೈದಿನಿ ದಯಗೊತ್ತುನ ಮಲೇರಿಯಾ ಜ್ವರ ಬತ್ತಿ ಹಿಂಗೆ ನೇಮ ಕಟ್ಟನಾಡಿ ಬಟ್ಟು ಸಮಯ ಸಂದರ್ಭ ಇಜ್ಜದು ಆ ಪೊರ್ತು ಯಾರು ಮುಕ್ಕಳ ಪೂರೆಡ್ಡ ಬತ್ತು ಬಂಡೆ ಹಿಂಗೆ ಯಾನು ನೇಮ ಕಟ್ಲಕ್ಕಜ್ಜಿ ಯಾನು ನಿಗಲಿ ಜನಮಂತು ಗೊರ್ಪೆ ಮಣ್ಪುನ ಅಕಲ ಪಂಡೆ ಅಕ್ಲೆಗೆಲ್ಲ ಭಾರಿ ಬೇಜಾರಾಗ್ರಿ ಹಿಂಗೆ ಜರ ಬಂಡೆ ಯಾನು ಅವೇ ಮುಲ್ಪಂಜಿ
ಆ ದೇವನ ಸಾನ್ನಿಧ್ಯ ರಾಮ ಮಂದಿರ ಹೋಗಿ ಜೆತ್ತದು ಮುಲ್ಪ ಬರ್ತದೆ ಜನ ಮಂತ್ ಕೊರ್ದು ನೇಮ ಕಟ್ಟದಾದ ಆಪಣ್ಣು ಯಾನು ನೇಮ ಮುಲ್ತ ನೇಮ ಕಟ್ಟದ ಬೋದು ಎಡ್ಮೆಂಟ್ ಆಯ್ನಿ ಕಂಕನಾಡ್ದು ಎಡ್ಮೆಂಟ್ ಆದ ಆಜಿನ ಎಡ್ಮೆಂಟ್ ಆದ ಇದು ಎಲ್ಲ ಡಿಸ್ಚಾರ್ಜ್ ಆದ ಬತ್ತಪಣ್ಣೆ ಮುಕ್ಳು ಫೋನ್ ಮಂತೀರಿ ಹಿಂಗೆ ನಾನು ನೇಮ ಮಲ್ಪೇರುಂಡು ಈಗ ಏಪ ಪುಡ್ಸೋದು ಏಪ ಇರು ಕಟ್ಟುವಾರಂದು ಅವಿ ಐಕಂಬಂಡೆ ಹೆಂಗೆ ಪುಡ್ಸೋದು ನೋಡ್ಮೇಲೆ ಲೆಕ್ಕಾಚಾರ ಜನ ಒಂದು ತಿಂಗಳು ನೇಮ ಕಟ್ಟೋಜು ಅಂತೀರಿ ಡಿಸ್ಚಾರ್ಜ್ ಆನಾಗ ಒಂದು ತಿಂಗಳು ಇರು ಅಪ್ಪ ಏಮಂಡೆ ನಿಕ್ಕಲು ಈತು ನೆಟ್ಟು ಲೆಪ್ಪನಾಗ ಹೆಂಗೆ ಮುಕ್ಳ ಮೋನೆಂದುನಾಗ ಹೆಂಗೆ ಮಾಡದ ನೀ ಮುಕ್ಳು ಸಂಬಳ ಕೊರ ಹಿಂಗೆ ಮೋನೆಂದುನ ಯಾನ ಕಟ್ಟಂದ ಎಪ್ಪನಾಗ ಮೋನೆಂದುನ ಹೆಂಗೆ ಮುಕ್ಳು ಬೇಜಾರದು ನಾ ಗೊತ್ತಾನೆ ಯಾನು ಕಟ್ಟಂದಾದ್ರೆ ನೇಮ ಬೊಕ್ಕರನ್ನ ಕಟ್ಟಂದ ಮುಕ್ಳೆ ಸಮಾಧಾನ ಇಜ್ಜಿನ ಹಿಂಗೆ ಲೆಕ್ಕನೇ ಗೊತ್ತಿರ್ತೀನಿ ಆನ್ಲ ಯಾನ ಅಪ್ಪ ಮುಕ್ಳ ಸುದ್ದಾದ ಬಂಡೆ ನಿಕ್ಕಳು ಎನ್ನ ಪುಡ್ಸೋದುಂಟು ಹೋಚಿ ಯಾನು ಒಂದು ತಿಂಗಳು ಮುಟ್ಟೆ ಪುಡ್ಸೋದಿಲ್ಲ ನಿಕ್ಕಳು ಏಪ ಮಲ್ಪರ ಆಣಿ ಬತ್ತದು ಕಟ್ಟಲ್ಲ ಆ ಸೇವೆನ ಅಜ್ಜನ ಮಲ್ಪೆ ಅಂಚನೆ ಮುಕ್ಳು ಯಾನು ಆಜಿ ದಿನ ಆಸ್ಪತ್ರೆ ಎಲ್ಲ ನನಗೆ ಡಿಸ್ಚಾರ್ಜ್ ಆದ ಬರ್ತದೆ ಎಲ್ಲ ನನಗೆ ಮುಕ್ಳು ಫೋನ್ ಬಂತೀರಿ ಒರ್ಮ ದಿನಟ್ಟು ಡಿಸ್ಚಾರ್ಜ್ ಆದ ಒರ್ಮ ದಿನಟ್ಟು ಮುಕ್ಳ ಮುಲ್ತ ನೇಮ ಆಪಣ ಪೊರ್ತರು ಮುಕ್ಳು ಒಂದು ಸಮಸ್ಯೆ ಇತ್ತು ಮುಲ್ಪ ಭಾರಿ ಮಲ್ಲ ಬಣ್ಣ ಅವು ಪಣಪಣ್ಣಾಡೆ ಬಿಟ್ಟದ್ದು ಎಂಜಿನ ಒಂದು ಸೊತ್ತು ಮುಳೆ ಬತ್ತೊಂದನಿಗೆ ಆ ಸೊತ್ತು ಮುಕ್ಳು ಅಜ್ಜರ ಕೇಂದ್ರಿ ಯಾನೇ ನೇಮ ಕಟ್ಟದು ಪುನಗ ಐಕ ಅಜ್ಜಿ ಒಂಜಿ ವಿಧಿ ವಿಧಾನ ಬಂದು 5 ಬೊಕ್ಕ ಮುಲ್ಪ ಅಂಚಿನ ಸೊತ್ತು ಇಜ್ಜಿನ ಬಣ್ಣ ಅಂಚಿನ ಉರುವ ಬೋರುಡು ಅಪ್ಪಗ ಅಜ್ಜೆ ಉಲ್ಲೆಂದೆ ಲೆಕ್ಕ ಐಕ್ ಗೊತ್ತು ಅಂಚಿನ ಸೊತ್ತು ಆತ್ಮಲ್ಲ ಒಂದು ಸೊತ್ತು ಇಡೆ ಬರ್ಪುಣ ಕೈದಾನದ ಬಂಡ ಅಂಚಿನ ಈ ಸಾನ್ನಿಧ್ಯಗೂ ಅಪ್ಪಗ ಅಜ್ಜೆ ಉಲ್ಲೆಂದೆ ಲೆಕ್ಕ ಬಂದ 5 ಬೊಕ್ಕ ಯಾನು ಉರುವದ ನೇಮ ಅಂದ ಬಂಡ ಒಂಜಿ ನಿಷ್ಠೆ ನಿಯಮ ಅಂದ ಬಂಡ ಯಾನು ಇನಿ ಮುಟ್ಟಲ ಇನ್ನು ಪಾಲಿಸಾಂದು ಬೈದೆ. ಉರುವ ಶ್ರೀ ಕೊರಗಜ್ಜ ಕ್ಷೇತ್ರದ ಮತ್ತಷ್ಟು ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ ಒಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೆ ದೈವದೇವರು ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಶ್ರೀ ಕ್ಷೇತ್ರವು ಅಭಿವೃದ್ಧಿಯಾದಂತೆ ಶ್ರೀ ಕ್ಷೇತ್ರದಲ್ಲಿ ವಾರ್ಷಿಕ ಅಜ್ಜನ ಕೋಲೋತ್ಸವವನ್ನು ನಡೆಸುತ್ತಾ ಬರುತ್ತಿದ್ದಾರೆ. ಒಂದು ದೀಪದ ಬೆಳಕಿನಲ್ಲಿ ನಡೆಯುತ್ತಿದ್ದ ಅಜ್ಜನ ಕೋಲೋತ್ಸವ ಇದೀಗ ಸಾವಿರಾರು ಹೊಂಬೆಳಕಿನಲ್ಲಿ ಈ ಕೋಲೋತ್ಸವ ಭಕ್ತಿಪೂರ್ವಕವಾಗಿ ನಡೆಯುತ್ತಿದೆ. ಇಲ್ಲಿ ಆಗಮಿಸುವ ಸಾವಿರಾರು ಭಕ್ತರು ಇದರಲ್ಲಿ ಭಕ್ತಿಯಿಂದ ಪಾಲ್ಗೊಂಡು ಅಜ್ಜನ ಕರಿಗಂಧ ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾಗುತ್ತಾರೆ. ಅದರಂತೆ ಈ ಬಾರಿಯೂ 12ನೇ ವರ್ಷದ ಕೋಲೋತ್ಸವ ಭಕ್ತಿಪೂರ್ವಕವಾಗಿ ನಡೆಯಿತು. ಬನ್ನಿ ಆ ವೈಭವತೆ ಹೇಗಿತ್ತು ಎಂಬುದನ್ನ ನೀವು ನೋಡಿ. ಇನ್ನು ಇಲ್ಲಿ ಕೊರಗಜ್ಜನ ತಾಣವು ನಿರ್ಮಾಣವಾದ ಬಳಿಕ ವರ್ಷಂಪ್ರತಿ ಉತ್ಸವವನ್ನ ಬಹಳ ಭಕ್ತಿಪೂರ್ವಕವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಮಧ್ಯಾಹ್ನದ ಅನ್ನ ಸಂತರ್ಪಣೆಯನ್ನು ಇಲ್ಲಿ ಭಕ್ತಾದಿಗಳು ಸೇವಾ ಸಮಿತಿಯವರು ಆಯೋಜಿಸುತ್ತಾ ಬರುತ್ತಿದ್ದಾರೆ. ಪ್ರಮುಖವಾಗಿ ನಾವು ಹೊರಡುವ ಪಯಣ ಅಥವಾ ನಾವು ಕಳೆದುಕೊಂಡ ಯಾವುದೇ ವಸ್ತು ನಮಗೆ ಸಿಗದೇ ಹೋದ ಸಂದರ್ಭದಲ್ಲಿ ಒಂದು ಬಾರಿ ಅಜ್ಜನನ್ನ ನೆನೆದು ನಮ್ಮ ಮನದಾಳದ ಸಂಕಷ್ಟವನ್ನ ನೀಗಿಸೆಂದು ಭಕ್ತರು ಪೂಜಿಸಿಕೊಂಡಾಗ ಅವರ ಇಷ್ಟಾರ್ಥವನ್ನ ಕ್ಷಣಕಾಲದಲ್ಲಿ ಈಡೇರಿಸುತ್ತಾನೆ ಈ ನಮ್ಮ ಕೊರಗಜ್ಜ. ಅಂತಹ ಕೊರಗಜ್ಜನ ಕೋಲೋತ್ಸವವು ಈ ವರ್ಷ ಬಹಳ ಸಂಭ್ರಮದಿಂದ ನಡೆಯಿತು. ಬನ್ನಿ ನಾವು ಅದನ್ನು ಕಂಡು ಪುನೀತರಾಗೋಣ.
ನೆನೆದವರ ಮನದಲ್ಲಿ ಕ್ಷಣ ಮಾತ್ರದಲ್ಲಿ ನೆಲೆಗೊಂಡು ಅವರ ಸಂಕಷ್ಟಗಳನ್ನು ಈಡೇರಿಸುವ ಈ ನಮ್ಮ ಕೊರಗಜ್ಜನು ತುಳುವ ನಾಡಿನ ನಂಬೊಲಿಕೆದ ಅಜ್ಜೆ ಅದು ಇವತ್ತಿಗೂ ತನ್ನ ಕಾರ್ಮಿಕತೆಯನ್ನ ತೋರಿಸುತ್ತಾ ಊರ ಪರವೂರ ಭಕ್ತ ಕೋಟಿ ಜನರ ಮನದಲ್ಲಿ ನೆಲೆಗೊಂಡಿದ್ದಾನೆ. ಇಂತಹ ಕೊರಗಜ್ಜನ ಕೃಪಾ ಕಟಾಕ್ಷವು ಎಲ್ಲ ಭಕ್ತರಿಗೂ ಸಿಗಲಿ ಎಂಬುದೇ ನಮ್ಮಿ ಆಶಯ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಉರುವ ಪರಿಸರದಲ್ಲಿ ನೆಲೆಯಾಗಿರುವ ಶ್ರೀ ಕೊರಗಜ್ಜ ಕ್ಷೇತ್ರದ ಮಹಿಮೆ ಹಾಗೂ ಶ್ರೀ ಕ್ಷೇತ್ರದ ಆಚಾರ ವಿಚಾರ, ಇಲ್ಲಿಯ ಕೋಲೋತ್ಸವನ, ಇಂತಹ ಮತ್ತೊಂದು ಕ್ಷೇತ್ರದ ಮಹಿಮೆ ಹಾಗೂ ಅಲ್ಲಿಯ ಮತ್ತಷ್ಟು ವಿಚಾರಗಳೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ಮತ್ತೊಂದು ದೈವದೇವರು ಸಂಚಿಕೆಯಲ್ಲಿ. ಅಲ್ಲಿಯ ತನಕ ನಿರಂತರ ನೋಡ್ತಾ ಇರಿ V4 ನ್ಯೂಸ್ ಹಾಗೂ ಲಾಗಿನ್ ಮಾಡಿ v4news.com. ವಂದನೆಗಳು. ಎಡ್ಡೆ ಕೆಲಸಗೂ